ನೇರವಾಗಿ ಉಷ್ಣಾಂಶವನ್ನು ಅವಲಂಬಿಸಿರುತ್ತದೆ. ಉಷ್ಣಾಂಶವು ಹೆಚ್ಚಾಗಿದ್ದರೆ ಕಡಿಮೆ ಒತ್ತಡವಿರುತ್ತದೆ ಮತ್ತು ಉಷ್ಣಾಂಶ ಕಡಿಮೆ ಇದ್ದರೆ ಹೆಚ್ಚು ಒತ್ತಡವಿರುತ್ತದೆ. ಭೂಮಿಯ ದೈನಂದಿನ ತಿರುಗುವಿಕೆಯಿಂದಾಗಿ ಈ ಒತ್ತಡವು ಭೂಮಿಯ ಮೇಲೆ ಪಟ್ಟಿಗಳ ಬೆಲ್ಟ್ಸ್ ರೂಪದಲ್ಲಿ ಹಂಚಿಕೆಯಾಗಿದೆ. ಪ್ರಪಂಚದಲ್ಲಿ ಮುಖ್ಯವಾಗಿ 4 ವಾಯುಭಾರ ಒತ್ತಡದ ಪಟ್ಟಿಗಳನ್ನು ಕಾಣಬಹುದು. 1. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಇಕ್ವಾಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ಇದು ಸಮಭಾಜಕ ವೃತ್ತದ 2 ಕಡೆ 0 ಡಿಗ್ರಿದಿಂದ 10 ಡಿಗ್ರಿ ಅಕ್ಷಾಂಶಗಳವರೆಗೆ ವಿಸ್ತರಿಸಿದೆ. ಇಲ್ಲಿ ವರ್ಷವಿಡೀ ಅತಿ ಹೆಚ್ಚು ಉಷ್ಣಾಂಶವಿರುವುದರಿಂದ ಗಾಳಿಯು ಬಿಸಿಯಾಗಿ ಮೇಲಕ್ಕೆ ಚಲಿಸುತ್ತದೆ. ಗಾಳಿಯು ಮೇಲ್ಮುಖವಾಗಿ ಚಲಿಸುವುದರಿಂದ ಇಲ್ಲಿ ಸಮಾನಾಂತರವಾಗಿ ಬೀಸುವ ಮಾರುತಗಳು ಇರುವುದಿಲ್ಲ. ಆದ್ದರಿಂದ ಈ ಪ್ರದೇಶವನ್ನು ಶಾಂತ ವಲಯ ಅಥವಾ ಡೋಲ್ಡ್ರಮ್ಸ್ ಎಂದು ಕರೆಯುತ್ತಾರೆ. 2. ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಸಮಭಾಜಕ ವೃತ್ತದಿಂದ ಮೇಲಕ್ಕೆ ಹೋದ ಗಾಳಿಯು ತಂಪಾಗಿ ಸ್ವಲ್ಪ ಭಾಗ 30 ಡಿಗ್ರಿದಿಂದ 40 ಡಿಗ್ರಿ ಅಕ್ಷಾಂಶಗಳ ನಡುವೆ ಕೆಳಗಿಳಿಯುವುದರಿಂದ ಈ ಅಧಿಕ ಒತ್ತಡ ವಲಯ ನಿರ್ಮಾಣವಾಗುತ್ತದೆ. ಇಲ್ಲಿಂದಲೇ ವಾಣಿಜ್ಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಉಗಮವಾಗುತ್ತವೆ. ಈ ವಲಯದಲ್ಲಿ ಮಾರುತಗಳ ವೇಗ ಅತಿ ಕಡಿಮೆ ಇರುವುದರಿಂದ ಹಿಂದಿನ ಕಾಲದಲ್ಲಿ ಹಡಗುಗಳು ಚಲಿಸಲು ಕಷ್ಟವಾದಾಗ ನಾವಿಕರು ಭಾರ ಕಡಿಮೆ ಮಾಡಲು ಕುದುರೆಗಳನ್ನು ಸಮುದ್ರಕ್ಕೆ ಎಸೆಯುತ್ತಿದ್ದರು. ಆದುದರಿಂದ ಇದನ್ನು ಕುದುರೆ ಅಕ್ಷಾಂಶ ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಎಂದು ಕರೆಯುತ್ತಾರೆ. 3. ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಸಬ್ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ಇದು ಉಪ ಉಷ್ಣವಲಯ ಮತ್ತು ಧ್ರುವೀಯ ವಲಯಗಳ ನಡುವೆ ಸುಮಾರು 60 ಡಿಗ್ರಿದಿಂದ 70 ಡಿಗ್ರಿ ಅಕ್ಷಾಂಶಗಳಲ್ಲಿ ಕಂಡುಬರುತ್ತದೆ. ಭೂಮಿಯ ತಿರುಗುವಿಕೆಯಿಂದಾಗಿ ಗಾಳಿಯು ಹೊರಹಾಕಲ್ಪಟ್ಟು ಈ ಕಡಿಮೆ ಒತ್ತಡದ ವಲಯ ನಿರ್ಮಾಣಗೊಳ್ಳುತ್ತದೆ. 4. ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಧ್ರುವ ಪ್ರದೇಶಗಳಲ್ಲಿ ಉಷ್ಣಾಂಶವೂ ಅತಿ ಕಡಿಮೆ ಇರುತ್ತದೆ. ಇದರ ಜೊತೆಗೆ ಸಮಭಾಜಕ ವೃತ್ತದಿಂದ ಮೇಲೇರಿದ ಗಾಳಿಯು ಧ್ರುವೀಯ ವಲಯಗಳಲ್ಲಿ ಕೆಳಗಿಳಿಯುವುದರಿಂದ ಇಲ್ಲಿ ಸದಾ ಅಧಿಕ ಒತ್ತಡವಿರುತ್ತದೆ. ಈ ವಲಯದಿಂದ ಮಾರುತಗಳು ಇತರ ಪ್ರದೇಶಗಳ ಕಡೆಗೆ ಬೀಸುತ್ತವೆ.